UPSC ಮೇನ್ಸ್ ಪ್ರಿಪೇರ್ ಆಗೋದು ಹೇಗೆ, ಯಾವ ಸಬ್ಜೆಕ್ಟ್ಗಳು ಬರ್ತವೆ, ಇದನ್ನು ಒಂದೊಂದೇ ಇಂಡಿವಿಜುವಲ್ ಆಗಿ ತಿಳ್ಕೊಳ್ತಾ ಬರೋಣ. ನಾನು ನಾಗಪ್ಪ, SSG ಅಕಾಡೆಮಿ, ಬ್ಯಾಂಗ್ಳೂರಿಂದ. ನಿಮಗೆ UPSC ಅಂತ ಹೇಳಿದ್ರೆ ಮೇನ್ಸಲ್ಲಿ ಯಾವ ಸಬ್ಜೆಕ್ಟ್ಗಳು ಬರ್ತವೆ, ಏನೆಲ್ಲ ಬರ್ತವೆ ಎಲ್ಲ ಡಿಟೈಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೋಟಲ್ ಮೇನ್ಸಲ್ಲಿ UPSC ಮೇನ್ಸಲ್ಲಿ ಬರೆಯುವಂಥದ್ದು ನೀವು 9 ಪೇಪರ್ಸ್, ಎಷ್ಟು 9 ಪೇಪರ್ಗಳನ್ನು ನೀವು ಟೋಟಲ್ ಆಗಿ ಎದುರಿಸಬೇಕಾಗತ್ತೆ. ಅದರಲ್ಲಿ GS ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ಗಳು 4 ಇರ್ತವೆ. ಜನರಲ್ ಸ್ಟಡೀಸ್ ಪೇಪರ್ಗಳು ಏನಿರ್ತಾ ಹೋಗ್ತಾವಲ್ಲ, ಇದರ ನೀವು ಕನ್ನಡದಲ್ಲೂ ಕೂಡ ಬರೀಬಹುದು. ಸೊ ನೀವು ಎಸ್ಸೆ ರೈಟಿಂಗ್ ಆಗ್ಬೋದು, ಅಥವಾ GS ಪೇಪರ್ ಆಗ್ಬೋದು, ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಆಗ್ಬೋದು. ಇವೆಲ್ಲವನ್ನೂ ಕೂಡ ನಿಮ್ಮ ಕನ್ನಡದಲ್ಲೂ ಕೂಡ ಬರೀಬಹುದು, ಇಂಗ್ಲೀಷಲ್ಲೂ ಕೂಡ ಬರೀಬಹುದು, ಯಾವುದೇ ಭಾಷೆಯಲ್ಲಾದರೂ ಕೂಡ ಇಲ್ಲಿ ಬರೀಬಹುದು. ಸೊ ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಸೊ ಕನ್ನಡದಲ್ಲಿ ಯಾರಾದರೂ UPSC ಬರಿತಿದ್ದೀವಿ ಅಂತಂದ್ರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ GS ಪೇಪರ್ ಎಷ್ಟು ಬರುತ್ತೆ, 4 GS ಪೇಪರ್ ಇರುತ್ತೆ. ಪ್ರತಿ GS ಪೇಪರ್ಗೆ 250 ಅಷ್ಟು ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಪೇಪರ್ ಅಂದರೆ 1000 ಮಾರ್ಕ್ಸ್ಗೆ GS ಪೇಪರ್ ಎಕ್ಸಾಮ್ ಆಗುತ್ತೆ. ಅದೇ ಥರ ಎಸ್ಸೆ ರೈಟಿಂಗ್ ಮೇಲೆ ನಿಮಗೆ ಒಂದು ಎಸ್ಸೆ ರೈಟಿಂಗ್ ಪೇಪರ್ ಇರುತ್ತೆ. ಇದರಲ್ಲಿ 2 ಎಸ್ಸೆಸ್ ಅಟೆಂಡ್ ಮಾಡಬೇಕಾಗುತ್ತೆ ನೀವು. 2 ಎಸ್ಸೆಗೆ ಕೊಡುವಂಥ ಮಾರ್ಕ್ಸ್ ಎಷ್ಟು, 250. ಸೊ ಓವರ್ ಆಗಿ ಇಲ್ಲಿ 1250 ಆಗುತ್ತೆ. ಪ್ಲಸ್ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಚೂಸ್ ಮಾಡಬೇಕಾಗುತ್ತೆ. ಇವಾಗ ಕನ್ನಡ ಲಿಟ್ರೇಚರ್ ತಗೋಬಹುದು, ಆಂಥ್ರೋಪಾಲಜಿ ಇದ್ರೆ ಆಂಥ್ರೋಪಾಲಜಿ, ಜಿಯೋಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಥವಾ ನೀವು ಅಗ್ರಿಕಲ್ಚರ್ ಸೈನ್ಸ್ ಮಾಡಿದರೆ ಅಗ್ರಿಕಲ್ಚರ್ ಸೈನ್ಸ್ನ ತಗೊಳ್ತೋಬಹುದು, ಅಥವಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ನೀವು ಮ್ಯಾನೇಜ್ಮೆಂಟ್ನ ತಗೊಳ್ಬಹುದು. ಸೊ ಈ ರೀತಿಯಲ್ಲಿ ನಿಮಗೆ ಯಾವ್ದು ಇಷ್ಟವಾಗಿರೋ ಸಬ್ಜೆಕ್ಟ್ಗಳು ನಿಮ್ಗೆ ಯಾವ್ದು ಮಾಡ್ಲಿಕ್ಕಾಗುತ್ತೋ ಅದನ್ನು ನೀವು ಇಲ್ಲಿ ತಗೋಬಹುದು. ಯಾವ್ದು ಸ್ಕೋರಿಂಗ್ ಇರುತ್ತೋ ಅದು ಕೂಡ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಟೆಕ್ನಿಕಲ್ ಆಗೋದಿರೋಂಥವ್ರು, ನಾನು ಆಂಥ್ರೋಪಾಲಜಿ ಓದಿದ್ರೆ ಹೆಲ್ಪ್ ಆಗುತ್ತೆ, ಒಳ್ಳೆ ಸ್ಕೋರ್ ಆಗುತ್ತೆ, ಆಂಥ್ರೋಪಾಲಜಿ ತಗೊಳ್ತಾರೆ. ಇಲ್ಲ ಲಿಟ್ರೇಚರ್ ತಗೊಳ್ತೀವಿ ಅಂತಂದ್ರೆ ಜಾಸ್ತಿ ಸ್ಕೋರ್ ಆಗುತ್ತೆ, ಲಿಟ್ರೇಚರ್ ತಗೋಬಹುದು. ಸೊ ಕ್ಲಿಯರ್. ಈ ರೀತಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಒಂದಿರುತ್ತೆ. ಈ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ 2 ಪೇಪರ್ಗಳನ್ನ ಇಟ್ಟಿರ್ತಾರೆ. ಒಂದು ಆಪ್ಷನಲ್ ಸಬ್ಜೆಕ್ಟ್ ಸ್ಟಡಿ ಮಾಡಿದ್ರೆ ಪೇಪರ್ 1 ಅಂಡ್ ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. 2 ಪೇಪರ್ ಇಂದ ನಿಮಗೆ 500 ಮಾರ್ಕ್ಸ್ಗೆ ಇರುತ್ತೆ. ಓವರ್ ಆಗಿ 250 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ. 2 ಪೇಪರ್ಗೆ ಎಷ್ಟು, 500. ಟೋಟಲ್ UPSC ಮೇನ್ಸ್ಗೆ ಎಷ್ಟಾಗುತ್ತೆ ನಿಮಗೆ, 1750 ಮಾರ್ಕ್ಸ್, 1750 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. ಪ್ಲಸ್ ಇದರ ಜೊತೆಗೆ ಕ್ವಾಲಿಫೈಯಿಂಗ್ ಪೇಪರ್ ಕೂಡ 2 ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಆ ಒಂದು ಕ್ವಾಲಿಫೈಯಿಂಗ್ ಪೇಪರ್ ಯಾವುದು, ಇಂಗ್ಲಿಷ್ ಕಂಪಲ್ಸರಿ ಆಗಿರುತ್ತೆ. ಭಾರತದ ಯಾವುದೇ ರಾಜ್ಯದವರಾದ್ರೂ ಕೂಡ ನೀವು ಕಂಪಲ್ಸರಿ ಬರೀಬೇಕಾಗುತ್ತೆ. ಪ್ಲಸ್ ಒಂದು ರೀಜನಲ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಿಂದ ಅಪಿಯರ್ ಆಗ್ತಿದ್ದೀವಿ, ಕನ್ನಡ ಗೊತ್ತಿದೆ ಮದರ್ ಟಂಗ್ ಹಾಗಾಗಿ ಒಂದು ರೀಜನಲ್ ಲ್ಯಾಂಗ್ವೇಜ್ ಕೂಡ ನೀವು ಚೂಸ್ ಮಾಡ್ಬೋದು, ಇಲ್ಲಿ ಕನ್ನಡ ಅಥವಾ ಬೇರೆ ಲ್ಯಾಂಗ್ವೇಜ್ ಕೂಡ ತಗೋಬಹುದು. ಇಲ್ಲಿ ಕ್ವಾಲಿಫೈಯಿಂಗ್ ಅಷ್ಟೇ, ಜಸ್ಟ್ ಪಾಸ್ ಆದರೆ ಸಾಕು. ಬಟ್ ಇದು ಸ್ಕೋರಲ್ಲಿ ಯಾವುದೇ ಥರದ್ದು ಕೂಡ ಇಲ್ಲಿ ನಿಮಗೆ ಕನ್ಸಿಡರ್ ಮಾಡಲ್ಲ. ಸೊ ಕ್ಲಿಯರ್. ನೋಡಿ, UPSC ಮೇನ್ಸ್ ಬರಿತಾ ಇದ್ದೀವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕೊಡುವಂಥ ಕ್ವಶನ್ಸ್ಗಳಿಗೆ ಇಷ್ಟು ವರ್ಡ್ಸ್ ಅಂತ ಕೂಡ ಹೇಳಿರ್ತಾರೆ. ಸೊ ನಿಮಗೆ 150 ವರ್ಡ್ಸ್ ಅಂದರೆ 150 ವರ್ಡ್ಸಲ್ಲೇ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ 10 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ಗೆ ನನಗೆ ಗೊತ್ತಿದೆ ತುಂಬ ಬರೀಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವೀಗ ಮೇನ್ಸ್ಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ತೀವಿ. ಮೇನ್ಸಲ್ಲಿ ಬಂದಾಗ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಿರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಹಾಗೆ 3 ಅವರ್ಸ್ ನಿಮಗೆ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕೂಡ ಗೊತ್ತಿರಬೇಕು ಅಂತ ಏನಿಲ್ಲ. ಸೊ ಪ್ರಿಲಿಮ್ಸ್ ಅಷ್ಟು ಟು ದಿ ಪಾಯಿಂಟ್ ತಿಳ್ಕೊಬೇಕಾಗಿಲ್ಲ. ಬಟ್ ಕೊಡುವ ಪೇಪರನ್ನು ಅನಲೈಸನ್ನು ಮಾಡಬೇಕಾಗುತ್ತೆ. ಕ್ರಿಟಿಕಲಿ ಅನಲೈಸ್ ಅಂತ ಕೊಟ್ಟಿರ್ತಾನೆ, ಅನಲೈಸ್ ಅಂತ ಕೊಟ್ಟಿರ್ತಾನೆ, ಡಿಸ್ಕ್ರೈಬ್ ಅಂತ ಕೊಟ್ಟಿರ್ತಾನೆ. ಸೊ ಇದನ್ನು ಇಟ್ಕೊಂಡು ನೀವು ಇಲ್ಲಿ ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಅಂದರೆ ಇಲ್ಲೂ ಕೂಡ ಆನ್ಸರ್ಗಳನ್ನು ಮಾಡಬೇಕಾದಾಗ ಮೇನ್ಸಲ್ಲಿ ನೀವು ಯಾವುದೇ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಇದನ್ನು ನೋಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ NCG ಅಂತ ನೀವು ತಗೊಂಡಿರೋರಿಗೆ ಎವ್ರಿ ಡೇ ಕೊಟ್ಟು ನಿಮ್ಗೆ ಕ್ವಶನ್ ಪೇಪರನ್ನು ಕೊಟ್ಟು ನಿಮಗೆ 1-to-1 ಮೆಂಟ್ರಿಂಗಲ್ಲಿ ಇದು ಡಿಸ್ಕಸ್ ಕೂಡ ಮಾಡ್ತಾ ಬರ್ತೀವಿ. ಎವ್ರಿ ಡೇ ನಿಮಗೆ ಮೈನ್ಸ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಕೂಡ ಇರುತ್ತೆ. ಸೊ ಕ್ಲಿಯರ್. ಅದೇ ಥರ ಇಲ್ಲಿ UPSC ಮೇನ್ಸ್ಗೆ ಅಂತ ಬಂದರೆ ನಾವಿಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಹುಡುಗರಿಗೆ ಯಾವ ರೀತಿ ರೂಲಲ್ಲಿ 7-5 ರೂರಲ್ಲಿ 7-5-3 ರೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀವಿ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು. ಫಾರ್ ಎಕ್ಸಾಂಪಲ್ ಒಂದು 10 ಮಾರ್ಕ್ಸ್ಗೆ ಪ್ರಿಪೇರ್ ಆಗ್ತಿರೋ 10 ಮಾರ್ಕ್ಸ್ ಕ್ವಶನ್ ಬರ್ತಿದೆ ಅಂತಂದರೆ ನಿಮಗೆ ಮಿನಿಮಮ್ 7 ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. 10 ಮಾರ್ಕ್ಸ್ ಕ್ವಶನ್ಸ್ಗೆ 7 ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಒಂದು 10 ಮಾರ್ಕ್ಸ್ ಎಕ್ಸಾಮ್ ಕೇಳಿದ್ದಾನೆ, 10 ಮಾರ್ಕ್ಸ್ ಕೇಳಿದ್ದಾನೆ, 7 ಕೀ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್. ಅದೇ ಥರ ನಿಮಗೆ 15 ಮಾರ್ಕ್ಸ್ಗೆ ಕೇಳಿದರೆ 5 ಡಿಟೈಲ್ಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಒಂದು 5 ಪಾಯಿಂಟ್ಗಳನ್ನು ಇನ್ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ 15 ಮಾರ್ಕ್ಸ್. ಅದೇ 20 ಮಾರ್ಕ್ಸ್ ಆಯಿತು ಅಂತ ಅನ್ಕೊಳ್ಳೋಣ. ಆ 20 ಮಾರ್ಕ್ಸ್ ಕೇಳಿದಾನೆ ಕ್ವಶನ್ಸ್ ಅಂದರೆ ನಿಮಗೆ 3 ಪಾಯಿಂಟನ್ನು ಕಾಂಪ್ರಹೆನ್ಸಿವ್ ಆಗಿ ಕಂಪ್ಲೀಟ್ ಅನಾಲಿಟಿಕಲ್ ಆಗಿ ಬರೀಬೇಕಾಗುತ್ತೆ. ಅಂದರೆ ಈ ಡೆಪ್ತ್ ಅನಾಲಿಸಿಸ್ನ ಮಾಡಿ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀವಿ UPSCಗೆ ಪ್ರಿಪೇರ್ ಆಗಬೇಕಾದ್ರೆ 7-5-3 ರೂಲನ್ನು ಅಪ್ಲೈ ಮಾಡಿ ಅಂತ.
ಸೊ ಕ್ಲಿಯರ್. ಸೊ ಇದೇ ತರ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕಾದಾಗ ನಿಮಗೆ ಕ್ವಶನ್ಸ್ಗಳು ಆಲ್ರೆಡಿ ಹೇಳ್ದಂಗೆ ಇಂಟ್ರೊಡಕ್ಷನ್, ಬಾಡಿ ಮತ್ತೆ ಕನ್ಕ್ಲೂಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಕ್ಲಿಯರ್, ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಪ್ರಾಕ್ಟೀಸ್ ಮುಂದೆ ಹೋಗೋಕ್ಕೂ ಮುಂದೆ ನಾವೇನು ತಿಳ್ಕೊಳ್ಳೋಣ, ಇಲ್ಲಿ GS ಪೇಪರ್ 1 UP ಈ ಒಂದು ಕ್ಲಾಸಲ್ಲಿ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮಗೆ GS ಪೇಪರ್ 1ಗೆ ಏನು ಸಿಲೆಬಸ್ ಇದೆ, ಈ ಸಿಲೆಬಸ್ ಅಲ್ಲಿ ಬರುವಂಥ ಟಾಪಿಕ್ಗಳಿಗೆ ಯಾವ ಟೆಕ್ಸ್ಟ್ ಬುಕ್ಗಳನ್ನು ನಾವಿಲ್ಲಿ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಬಹುತೇಕ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನಾಗಿದ್ರೆ ನೋಡಿ, GS1 ಅಲ್ಲಿ ಬಂದಾಗ, ಸೊ GS1 ಅಲ್ಲಿ ಯಾವ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ತಾರೆ ಇಲ್ಲಿ ನೋಡಿ, ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಈ 3 ಪಾರ್ಟ್ ಇಂದ, ಈ 3 ಸೆಕ್ಷನ್ಸ್ ಇಂದ 250 ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ. ಸೊ ಕ್ಲಿಯರ್, ಇದರಲ್ಲಿ ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್ ಮೇಲೆ ಕ್ವಶನ್ಸ್ ಆಗುತ್ತೆ, ಅಥವಾ ಏನ್ಸಿಯಂಟ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ, ಮಿಡಿವಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ, ಏನ್ಸಿಯಂಟ್ ಮಿಡಿವಲ್ ಮೇಲೆ 1 or 2 ಕ್ವಶನ್ಸ್ ಬರುತ್ತೆ, ಇನ್ನು ಮಾಡರ್ನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ, ವರ್ಲ್ಡ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ, ಇಂಡಿಯನ್ ಸೊಸೈಟಿ ಮೇಲೆ, ಹೌದು, ಜಿಯೋಗ್ರಫಿ, ಇಂಡಿಯಾ ಅಂಡ್ ವರ್ಲ್ಡ್, ಫಿಸಿಕಲ್ ಜಿಯೋಗ್ರಫಿ ಮೇಲೂ ಕೂಡ ಇಲ್ಲಿ ಕ್ವಶನ್ಸ್ ಆಗುತ್ತೆ. ಇವೆಲ್ಲೂ ಕೂಡ GS ಪೇಪರ್ ಓವರ್ ಆಗಿ ಎಷ್ಟು ಕೇಳ್ತಾನೆ, 250 ಮಾರ್ಕ್ಸ್ಗೆ ಇಲ್ಲಿ ಕ್ವಶನ್ಸ್ ನಿಮಗೆ ಬರ್ತವೆ. 250 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. 250 ಮಾರ್ಕ್ಸ್ಗೆ 3 ಅವರ್ಸ್ ನಿಮಗೆ ಇಲ್ಲಿ ಟೈಮ್ನ ಕೊಟ್ಟಿರ್ತಾರೆ. ಕನ್ನಡದಲ್ಲೂ ಕೂಡ ನೀವು ಮೇನ್ಸ್ ಅನ್ನ ಬರೀಬಹುದು. ಹಾಗಾಗಿ ಕನ್ನಡದಲ್ಲೂ ಕೂಡ ನಾವು ಇಲ್ಲಿ ಭಾರತೀಯ ಸಂಸ್ಕೃತಿ ಮತ್ತೆ ಪರಂಪರೆ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ, ಆಧುನಿಕ ಇತಿಹಾಸದ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ, ವಿಶ್ವ ಇತಿಹಾಸ ಅಥವಾ ಪ್ರಪಂಚದ ಇತಿಹಾಸದ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಆ ಥರ ಭಾರತೀಯ ಸಮಾಜದ ಮೇಲೆ, ಭೂಗೋಳಶಾಸ್ತ್ರದ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾನೆ. ಯಾರು UPSC ಕನ್ನಡದಲ್ಲಿ ಬರೀಬಹುದು ಅನ್ಸುತ್ತೋ, ಬರಿಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತಾನೆ ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದೀವಿ. ಇದಕ್ಕೆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾವ್ದು ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯಾವುದು, ಇವಾಗ ಮೊದಲನೇ ಟಾಪಿಕ್ ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್. ಸೊ ಇಂಡಿಯನ್ ಕಲ್ಚರ್ ಮತ್ತು ಹೆರಿಟೇಜ್ ಮೇಲೆ, ಸೊ ಭಾರತ ಇತಿಹಾಸದಲ್ಲಿ ಇರುವಂತಹ ಕಲ್ಚರ್ ಮತ್ತು ಹೆರಿಟೇಜ್ ಮೇಲೆ ಯಾವ ಟೆಕ್ಸ್ಟ್ ಬುಕ್ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ NCC ನೀವು ಜಾಯ್ನ್ ಆಗಿದ್ದೀರಾ ಅಂದ್ರೆ NCC ಕ್ಲಾಸ್ ನೋಟ್ಸ್ ಇದಕ್ಕೆ ಕೊಡ್ತೀವಿ. ಸೊ ಕ್ಲಾಸ್ ಜಾಯ್ನ್ ಆಗಿರೋ ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಪ್ಲಸ್ ಇದ್ರ ಜೊತೆಗೆ NCERT ಕ್ಲಾಸ್ 11th ಆನ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್ ಪಾರ್ಟ್ 1 ಅನ್ನ, ಪ್ಲಸ್ NCERT ಕ್ಲಾಸ್ 12th ಅಲ್ಲಿರುವಂಥ ಆನ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್ ಪಾರ್ಟ್ 2, ಇವೆರಡೂ ಕೂಡ ರೆಫರೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಕ್ಲಿಯರ್, ಇವಾಗ ಕನ್ನಡದವರಿಗೆ ಇದು ನಿಮಗೆ NCERT ಟ್ರಾನ್ಸ್ಲೇಷನ್ ಸಿಗೋದಿಲ್ಲ. ಸೊ PUC ಬುಕ್ಸ್ ಅನ್ನ ನೀವು ರೆಫರೆನ್ಸ್ ಆಗಿ ತಗೋಬಹುದು, ಪ್ಲಸ್ DSCRT ಬುಕ್ಸ್ ಅನ್ನ ನೀವು ರೆಫರೆನ್ಸ್ ಆಗಿ ತಗೋಬಹುದು. ಅದ್ರ ಜೊತೆಗೆ NCC ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಕನ್ನಡದಲ್ಲೂ ಕೂಡ ಇದೆ NCERT ನ ಟೀಚ್ ಮಾಡೋದ್ರಿಂದ ಬಹುತೇಕ ನಿಮಗೆ ಕ್ಲಾಸ್ ನೋಟ್ಸ್ ಕೂಡ ನಿಮಗೆ ಇಲ್ಲಿ ಸಾಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ವೆಬ್ಸೈಟ್ಗೆ ಹೋದ್ರೆ CCRT ವೆಬ್ಸೈಟ್ www.ccrt ವೆಬ್ಸೈಟ್ಗೆ ಹೋದ್ರೆ, ಸೊ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತ ವೆಬ್ಸೈಟ್ ಇದು. ಇದರಲ್ಲಿ ನಿಮಗೆ CCRT ವೆಬ್ಸೈಟ್ ಅಲ್ಲಿ ನೋಟ್ಸ್ ಕೂಡ ಸಿಗುತ್ತೆ, ಕಲ್ಚರ್, ಇಂಡಿಯನ್ ಕಲ್ಚರ್ ಬಗ್ಗೆ ನೋಟ್ಸ್ ಕೂಡ ಪ್ರೊವೈಡ್ ಸಿಗುತ್ತೆ ನಿಮಗೆ, ಅದು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ NCC ನಿಮಗೆ ಅದು ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಕಲ್ಚರ್ ಪಾಯಿಂಟ್ ಆಫ್ ವ್ಯೂ ಇಂದ. ಪ್ಲಸ್ ನಿಮಗೆ ಆರ್ಟ್ ಅಂಡ್ ಕಲ್ಚರ್ಗೆ ನಿಧಿ ಸಿಂಘಾನಿ ಅವರು ಬುಕ್ಸ್ ಅನ್ನು ಬರೆದಿದ್ದಾರೆ. ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ಕನ್ನಡದಲ್ಲಿ ನಿಮಗೆ ಕ್ಲಾಸ್ ಮಾಡ್ಬೇಕಾದ್ರೆ ನಾವಿಲ್ಲಿ ಕವರ್ ಮಾಡಿರ್ತೀವಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಕಲ್ಚರ್ ಪಾಯಿಂಟ್ ಆಫ್ ವ್ಯೂ ಇಂದ. ಜೊತೆಗೆ ಕನ್ನಡದಲ್ಲೂ ಕೂಡ ಪಾಲಕ್ಸ್ ಅನ್ನೋ ಬುಕ್ ಸಿಗುತ್ತೆ ನಿಮಗೆ, ಸದಾಶಿವ ಬುಕ್ ಸಿಗುತ್ತೆ. ಕಲ್ಚರ್ಗೆ ಬಂದಾಗ ಪಾಲಕ್ಸ್ ಬುಕ್ಸ್ ಅನ್ನು ನೀವು ಇಲ್ಲಿ ರೆಫರೆನ್ಸ್ಗೆ ತಗೋಬಹುದು. ಜೊತೆಗೆ ಇಲ್ಲಿ ಏನ್ಸಿಯಂಟ್ ಹಿಸ್ಟ್ರಿಗೆ, ಪ್ರಾಚೀನ ಭಾರತ ಇತಿಹಾಸಕ್ಕೆ ಬಂದಾಗ ಇಲ್ಲಿ ಕ್ಲಾಸಸ್ ಮಾಡಿರ್ತೀವಿ. ಕ್ಲಾಸ್ ನೋಟ್ಸ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಪ್ಲಸ್ ನೀವು NCERT ನ ಓದೋದಾದ್ರೆ, ಸೊ NCERT 11th ಅಲ್ಲಿ ಥಿಂಗ್ಸ್ ಇನ್ ಇಂಡಿಯಾ ಹಿಸ್ಟ್ರಿ ಪಾರ್ಟ್ 1 ಅನ್ನ ನೀವು ರೆಫರೆನ್ಸ್ ಇಟ್ಕೋಬೇಕಾಗುತ್ತೆ. ಓಲ್ಡ್ NCERT ಕ್ಲಾಸ್ 11 ಬೈ RS ಶರ್ಮಾ ಅವ್ರ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋಬೇಕಾಗುತ್ತೆ. ಓಲ್ಡ್ NCERT RS ಶರ್ಮಾ ಅವ್ರದ್ದು. ಪ್ಲಸ್ ನಿಮಗೆ ಇಂಡಿಯಾಸ್ ಏನ್ಸಿಯಂಟ್ ಪಾಸ್ಟ್ ಬೈ RS ಶರ್ಮಾ, ಇದು ಕನ್ನಡದಲ್ಲೂ ಕೂಡ ಸಿಗುತ್ತೆ. RS ಶರ್ಮಾ ಅವ್ರದ್ದು ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ ಬುಕ್ಸ್, ಸೇಮ್ ಬುಕ್ ಸಿಗುತ್ತೆ. ಇಷ್ಟು ರೆಫರ್ ಮಾಡಿದ್ರೆ ಏನ್ಸಿಯಂಟ್ ಹಿಸ್ಟ್ರಿಗೆ ಆಗುತ್ತೆ. ಏನ್ಸಿಯಂಟ್ ಮತ್ತೆ ಮಿಡಿವಲ್ ಹಿಸ್ಟ್ರಿಯಿಂದನೇ 1 or 2 ಕ್ವಶನ್ಸ್ ಬಂದ್ಬಿಡ್ತವೆ. ಸೊ ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿರೋ ಪುಸ್ತಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ, ಅದು ಕೂಡ ನೀವು ಇಲ್ಲಿ ರೆಫರೆನ್ಸ್ ಆಗಿ ತಗೋಬಹುದು. ಸೊ ಕ್ಲಿಯರ್, ಇಷ್ಟನ್ನ ಮಾಡಿದ್ರೆ ಏನ್ಸಿಯಂಟ್ ಹಿಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಮಿಡಿವಲ್ ಹಿಸ್ಟ್ರಿಗೆ ಬಂದಾಗ ಕ್ಲಾಸಸ್ ಕೊಟ್ಟಿರ್ತೀವಿ, ಕ್ಲಾಸಸ್ ನೋಟ್ಸ್ ಕೂಡ ಕೊಟ್ಟಿರ್ತೀವಿ. ಇಲ್ಲಿ 1 or 2 ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ವಿ, 1 ಅಥವಾ 2 ಕ್ವಶನ್ಸ್ ಬರಬಹುದು ಅಷ್ಟೇ ಏನ್ಸಿಯಂಟ್ ಮತ್ತೆ ಮಿಡಿವಲ್ ಇಂದ UPSC ಅಲ್ಲಿ. ಈ ಥರ NCERT ಕ್ಲಾಸ್ 12th ಅಲ್ಲಿ ಥೇಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ 2, ಓಲ್ಡ್ NCERT ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ, ಸತೀಶ್ ಚಂದ್ರ ಅವ್ರದ್ದು ಓಲ್ಡ್ NCERT ನ ಬೈ ಮಾಡ್ಕೊಳ್ಳಿ. ಪ್ಲಸ್ ಇದ್ರ ಜೊತೆಗೆ ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ 800 to 1700 ಬೈ ಸತೀಶ್ ಚಂದ್ರ, ಈ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಇದು ನಿಮಗೆ ಸಾಕಾಗುತ್ತೆ. ಇವನ್ ಕನ್ನಡದಲ್ಲೂ ಕೂಡ ನಿಮಗೆ ಸದಾಶಿವ ಟೆಕ್ಸ್ಟ್ ಬುಕ್ ಕೂಡ ಸಿಗುತ್ತೆ ನಿಮಗೆ, ಡಾಕ್ಟರ್ K ಸದಾಶಿವ ಅವ್ರದ್ದು. ಆ ಟೆಕ್ಸ್ಟ್ ಬುಕ್ ಕೂಡ ಕನ್ನಡದಲ್ಲಿ ಬೈ ಮಾಡಿಕೊಟ್ರೆ ಬಹುತೇಕ ನಿಮಗೆ UPSCಗೆ ಮಿಡಿವಲ್ ಹಿಸ್ಟ್ರಿಗೆ ಇದು ಸಾಕಾಗುತ್ತೆ. ಅಥವಾ DSRT ಕೂಡ ರೆಫರೆನ್ಸ್ ಆಗಿ ನೀವು ಇಲ್ಲಿ ಇಟ್ಕೋಬಹುದು ಕನ್ನಡದಲ್ಲಿ ಸಿಗೋದ್ರಿಂದ. ಇದ್ರ ಜೊತೆಗೆ ಮಾಡರ್ನ್ ಇಂಡಿಯಾ ವೆರಿ ಇಂಪಾರ್ಟೆಂಟ್. ತುಂಬಾ ಕ್ವಶನ್ಸ್ಗಳು ಪ್ರಿಲಿಮ್ಸ್ ಅಲ್ಲಿ ಆಗಲಿ, ಮೇನ್ಸ್ ಅಲ್ಲಿ ಆಗಲಿ, ಹಿಸ್ಟ್ರಿಲಿ ರೈಸ್ ಆಗೋದಲ್ಲಿ ಮಾಡರ್ನ್ ಇಂಡಿಯಾದಿಂದಾನೆ. ಸೊ ಹಾಗಾಗಿ ಇಲ್ಲಿ ಕ್ಲಾಸಸ್ ಕೂಡ ಕೊಟ್ಟಿರ್ತೀವಿ, ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಸಿಗುತ್ತೆ ಇಲ್ಲಿ. ಜೊತೆಗೆ ಮಾಡರ್ನ್ ಇಂಡಿಯಾ ಓಲ್ಡ್ NCERT ಬೈ ಬಿಪಿನ್ ಚಂದ್ರ,
ಸೊ NCERT ಬಿಪಿನ್ ಚಂದ್ರ ಅವರು ಮಾಡರ್ನ್ ಇಂಡಿಯಾ ಬಗ್ಗೆ ಕೊಟ್ಟಿದ್ರು, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಅದ್ರ ಜೊತೆಗೆ ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ 3, ಸೊ ಇದನ್ನು ಕೂಡ ಬೈ ಮಾಡ್ಕೊಳ್ಳಿ NCERT ಇದು. ಇನ್ನು ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಸ್ಪೆಕ್ಟ್ರಮ್ ಪಬ್ಲಿಕೇಶನ್, ಇದನ್ನ ಬಹುತೇಕ ಇದು ಓದ್ತಾನೆ ಇರ್ತೀರಾ. ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿರೋ ತುಂಬಾ ಪುಸ್ತಕಗಳು ಸಿಗ್ತವೆ, ಇದೇ ಲೆವೆಲ್ ಇರುವಂತಹ ತುಂಬಾ ಪುಸ್ತಕಗಳು ಕೂಡ ಸಿಗ್ತವೆ. NCG ಯಲ್ಲೂ ಕೂಡ ಕ್ಲಾಸ್ ಮಾಡ್ಬೇಕಾದ್ರೆ ಸ್ಪೆಕ್ಟ್ರಮ್ ಬುಕ್ಸ್ ರೆಫರೆನ್ಸ್ ಇಟ್ಕೊಂಡು ಮಾಡೋದ್ರಿಂದ ಬಹುತೇಕ ಪಾಯಿಂಟ್ಗಳು ಇಲ್ಲಿ ಕವರ್ ಮಾಡಿರ್ತಾರೆ, ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬೈ ಬಿಪಿನ್ ಚಂದ್ರ, ಈ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ, ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಇಷ್ಟು ಮಾಡರ್ನ್ ಹಿಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಕನ್ನಡ ಮೀಡಿಯಂ ಅವರಿಗೆ ಕ್ಲಾಸಲ್ಲಿ ಕೊಡಬೇಕಾದ್ರೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ಗೆ ನಾವು ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಕೂಡ ಕವರ್ ಮಾಡಿರ್ತೀವಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದು ನಿಮಗೆ ಇವೆಲ್ಲನೂ ಕೂಡ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನು ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಸೊ ನಿಮಗೆ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾದ ಬಗ್ಗೆ ಕೂಡ ಕ್ವಶನ್ಸ್ ಆಗುತ್ತೆ UPSC ಅಲ್ಲಿ. NCERT ಕ್ಲಾಸ್ 12 ಅಲ್ಲಿ ಪಾಲಿಟಿಕ್ಸ್ ಇನ್ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಅಂತ ಕೊಡ್ತಾ ಹೋಗ್ತಾನೆ, ಅದನ್ನ ನೀವು ರೆಫರೆನ್ಸ್ ಇಟ್ಕೊಳ್ತಾ ಹೋಗ್ಬೋದು NCERT ಇದು. ಪ್ಲಸ್ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಬೈ ಬಿಪಿನ್ ಚಂದ್ರ, ಸೊ ಇದನ್ನು ಕೂಡ ರೆಫರೆನ್ಸ್ ಆಗಿ ಇಟ್ಕೊಳ್ತಾ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್, ಇವೆರಡಿದನ್ನು ಕೂಡ ಕ್ವಶನ್ಸ್ ಆಗುತ್ತೆ. ಇನ್ನು ವರ್ಲ್ಡ್ ಹಿಸ್ಟ್ರಿ, ಸೊ ಪ್ರಪಂಚದ ಇತಿಹಾಸ ಬಂದಾಗ ಕೂಡ ನೀವು PU ಬುಕ್ಸ್ ಅಲ್ಲೂ ಕೂಡ DSCRT ಅಲ್ಲೂ ಕೂಡ ಓದಿರ್ತೀರಾ, ಅಟ್ ದಿ ಸೇಮ್ ಟೈಮ್ NCERT ಅಲ್ಲೂ ಕೂಡ ಓದಿರ್ತೀರಾ. ಇಲ್ಲಿ ಬಂದ್ರೆ ಕ್ಲಾಸ್ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ. ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಓಲ್ಡ್ NCERT ಪಾರ್ಟ್ 2 ಬೈ ಅರ್ಜುನ್ ದೇವ್ ಅವ್ರ ಟೆಕ್ಸ್ಟ್ ಬುಕ್ ನ ರೆಫರ್, ನಿಮಗೆ NCERT ಟೆಕ್ಸ್ಟ್ ಬುಕ್ ನ ತಗೊಳ್ಳಿ ನಿಮಗೆ ಇಲ್ಲಿ. ಅದೇ ತರ NCERT ಥೀಮ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಕ್ಲಾಸ್ 11, ಆ ಥರ ವರ್ಲ್ಡ್ ಹಿಸ್ಟ್ರಿ, ಸೊ ಓಲ್ಡ್ NCERT ಕ್ಲಾಸ್ 12 ನ ತಗೊಳ್ಳಿ. ಹಿಸ್ಟ್ರಿ ಆಫ್ ಮಾಡರ್ನ್ ವರ್ಲ್ಡ್ BV ರಾವ್ ಅವ್ರ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಇಷ್ಟು ಕೂಡ ವರ್ಲ್ಡ್ ಹಿಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಸರ್ ಕನ್ನಡದವ್ರಿಗೆ ಕನ್ನಡದಲ್ಲೂ ಕೂಡ ವರ್ಲ್ಡ್ ಹಿಸ್ಟ್ರಿ ಸಿಗುತ್ತೆ, ಕನ್ನಡದಲ್ಲೂ ಕೂಡ ನಿಮಗೆ ಪಾಲಕ್ಸ ಇವರೆಲ್ಲ ಟೆಕ್ಸ್ಟ್ ಬುಕ್ ಸಿಗ್ತಿರುತ್ತೆ, ಅದನ್ನ ರೆಫರೆನ್ಸ್ ಆಗಿ ತಗೋಬಹುದು. ಅಥವಾ NCC ಕ್ಲಾಸ್ ಜಾಯ್ನ್ ಆಗಿರೋ ಏನು ಇಂಪಾರ್ಟೆಂಟ್ ಇದೆ ಎಲ್ಲನೂ ಕೂಡ ಕನ್ನಡದಲ್ಲೇ ನಾವು ಪ್ರೊವೈಡ್ ಮಾಡ್ತೀವಿ, ಅದು ಕೂಡ ನಿಮ್ಗೆ ಕನ್ನಡ ಬರೆಯೋರಿಗೆ ಹೆಲ್ಪ್ ಆಗುತ್ತೆ. ಸೊ NCC ಕ್ಲಾಸ್ ಅಲ್ಲಿ ಬಂದಾಗ ನಿಮಗೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಮಾಡ್ತಾ ಇರ್ತೀವಿ, ಹಾಗಾಗಿ ಎರಡೂ ಮಾಧ್ಯಮದವ್ರಿಗೆ ಹೆಲ್ಪ್ ಆಗ್ತೀವಿ. ಇಂಗ್ಲಿಷ್ ಮೀಡಿಯಂ ಆದ್ರೂ ಕೂಡ ನಮಗೆ ಮದರ್ ಟಂಗ್ ಅಲ್ಲಿ ಟೀಚ್ ಮಾಡ್ತೀವಿ, ಸಬ್ಜೆಕ್ಟ್ ಹಾಳ ನಿಮ್ಗೆ ಅರ್ಥ ಆಗುತ್ತೆ, ಬರಿಬೇಕಾದ್ರೂ ಕೂಡ ನಿಮಗೆ ಈಸಿ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ. ಸೊ ಕ್ಲಿಯರ್, ಆಯ್ತರ ಹಿಸ್ಟ್ರಿಗೆ ಇಷ್ಟು ಕೂಡ ರೆಫರೆನ್ಸ್ ತಗೊಂಡ್ವಿ. ಇನ್ನು ಇಂಡಿಯನ್ ಸೊಸೈಟಿ, ಸೊ ಭಾರತದ ಸಮಾಜದ ಬಗ್ಗೆನೂ ಕೂಡ ಕ್ವಶನ್ಸ್ ಆಗುತ್ತೆ. ಇಂಡಿಯನ್ ಸೊಸೈಟಿ, ಸೊ ಇಂಡಿಯನ್ ಸೊಸೈಟಿಗೆ ಕ್ಲಾಸ್ 12 ಸೋಸಿಯಾಲಜಿನ ತಗೋಬೇಕು. ಏನಕ್ಕೆ? ಇದು ನಿಮಗೆ ಸೋಸಿಯಾಲಜಿ ಕಾನ್ಸೆಪ್ಟ್, ನಿಮ್ಗೆ ಸೊಸೈಟಿ ಕಾನ್ಸೆಪ್ಟ್ ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಅದೇ ತರ ಕ್ಲಾಸ್ 12 ಅಲ್ಲಿ ನೀವು 12th ಅಲ್ಲಿ ಇಂಡಿಯನ್ ಸೊಸೈಟಿ ಅನ್ನೋ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ, NCERT ಅಲ್ಲಿ ಸಿಗುತ್ತೆ ನಿಮಗೆ. ಕ್ಲಾಸ್ 12 ಅಲ್ಲಿ ಸೋಷಿಯಲ್ ಚೇಂಜಸ್ ಅಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಇದು ಕೂಡ ಸಿಗುತ್ತೆ. ಅಥವಾ ಸ್ಟೇಟ್ ಅಲ್ಲಿ ಸ್ಟೇಟ್ ಸಿಲೆಬಸ್ ತಗೊಳ್ಳೋದಾದ್ರೆ ನಿಮಗೆ PU ಲೆವೆಲ್ ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ ನೀವು ಬೈ ಮಾಡ್ಕೊಂಡು ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನಿಮಗೆ ಇಲ್ಲಿ ಕೂಡ ಚಾಣ ಸಂಕರ ಅವ್ರದ್ದು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ ಸಿಗುತ್ತೆ, ಅದು ಕೂಡ ಬೈ ಮಾಡ್ಕೋಬಹುದು. ಯಾವುದಕ್ಕೆ? ಸೋಷಿಯಾಲಜಿಗೆ ಅಥವಾ ಇಂಡಿಯನ್ ಸೊಸೈಟಿಗೆ. ಇನ್ನು ಇಂಡಿಯನ್ ಸೊಸೈಟಿ ಬೈ ರಾಮ್ ಹೌಜಾ ಅವ್ರ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ, ಇಷ್ಟು ನಿಮಗೆ ಸಾಕಾಗುತ್ತೆ. ಪ್ಲಸ್ ಇದ್ರ ಜೊತೆಗೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು ನಾವಿಲ್ಲಿ. ಯಾವುದು? ಯೋಜನಾ ಅಂಡ್ ಕುರುಕ್ಷೇತ್ರ ಮ್ಯಾಗಝಿನ್ಸ್. ಇಲ್ಲಿ ಯೋಜನಾ ಅಂಡ್ ಕುರುಕ್ಷೇತ್ರ ಮ್ಯಾಗಝಿನ್ ಎರಡೂ ಕೂಡ ಗವರ್ಮೆಂಟ್ ಎಡಿಷನ್. ಯೋಜನವನ್ನ ಕನ್ನಡದಲ್ಲೂ ಕೂಡ ಸಿಗುತ್ತೆ, ಇಂಗ್ಲಿಷ್ ಅಲ್ಲೂ ಕೂಡ ಸಿಗುತ್ತೆ. ಕುರುಕ್ಷೇತ್ರ ಓನ್ಲಿ ಇಂಗ್ಲಿಷ್ ಅಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ಸ್ ಗಳನ್ನ NCC ಒಳಗಡೆ ಡಿಸ್ಕಸ್ ಮಾಡೋದ್ರಿಂದ ಮಾಡ್ಬೇಕಾದ್ರೆ ಕನ್ನಡ ಇಂಗ್ಲಿಷ್ ಎರಡೂ ಡಿಸ್ಕಸ್ ಮಾಡ್ತೀವಿ, ಹಾಗಾಗಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಸೋಷಿಯಾಲಜಿಗೆ. ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡ ಹೆಲ್ಪ್ ಆಗುತ್ತೆ. ನ್ಯೂಸ್ ಪೇಪರ್ ಬಂದಾಗ ಹಿಂದೂ ನ್ಯೂಸ್ ಪೇಪರ್ ನೀವು ರೆಫರೆನ್ಸ್ ತಗೋಬಹುದು, ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಎಕ್ಸ್ಟ್ರಾ ನಿಮಗೆ ಎಕ್ಸಾಂಪಲ್ ನೀವು ರೆಫರ್ ಮಾಡಬಹುದು. ಇಲ್ಲಿ ಎಡಿಟೋರಿಯಲ್ ರಿಲೇಟೆಡ್ ಬಂದಾಗ ಇಂಡಿಯನ್ ಸೊಸೈಟಿ ರಿಲೇಟೆಡ್ ನಿಮ್ಗೆ ಎಡಿಟೋರಿಯಲ್ ಕಾಲಮ್ ಅಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಅದನ್ನ ನೀವು ರೆಫರೆನ್ಸ್ ತಗೋಬೇಕಾಗುತ್ತೆ. ಜೊತೆಗೆ ನೀತಿ ಆಯೋಗ ಕೊಡುವಂತ ರಿಪೋರ್ಟ್ಗಳು ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗ ಹೆಲ್ತ್ ಬಗ್ಗೆ ರಿಪೋರ್ಟ್ ಅನ್ನ ಕೊಡುತ್ತೆ, ಪಾವರ್ಟಿ ಬಗ್ಗೆ ನಿಮಗೆ ರಿಪೋರ್ಟ್ ಅನ್ನ ಕೊಡ್ತಾ ಇರುತ್ತೆ, ಎಜುಕೇಶನ್ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಿರುತ್ತೆ. ಇವೆಲ್ಲವೂ ಕೂಡ ಇಂಡಿಯನ್ ಸೊಸೈಟಿಯಲ್ಲೇ ಬರೋ ಕಾನ್ಸೆಪ್ಟ್, ಆದ್ರಿಂದ ಇವೆಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಇದನ್ನ ಈ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಗಳಂತಾನೆ ನಾವು ಕ್ಲಾಸ್ ಅಲ್ಲಿ ಮಾಡೋದ್ರಿಂದ ಇದಕ್ಕೆ UPSC ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕೂಡ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಕ್ಲಾಸ್ ಕನ್ನಡ ಇಂಗ್ಲಿಷ್ ರೀಡಲ್ಲಿ ಇರೋದ್ರಿಂದ ನೋಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ನಿಮ್ಗೆ 1-to-1 ಮೆಂಟರಿಂಗ್ ಅವೆಲ್ಲ ಹೇಳ್ಕೊಡ್ತಾ ಬರ್ತೀವಿ, ಹಾಗಾಗಿ ನಿಮ್ಗೆ ಇದು ಬಹುತೇಕ ಹೆಲ್ಪ್ ಆಗುತ್ತೆ. ಸೊ ಕನ್ನಡ ಮೀಡಿಯಂ ಅವರಿಗೆ ಸೊ ಇಂಡಿಯನ್ ಸೊಸೈಟಿಗೆ ಇಷ್ಟು ಸಾಕು. ನಿಮಗೆ ಕನ್ನಡದಲ್ಲಿ ಚಾಣ ಸಂಕರ್ ಅವ್ರು ತಗೊಂಡ್ರು ಕೂಡ ಬೇಸಿಕ್ ಬುಕ್ಸ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. PU ಬುಕ್ಸ್ ಅಲ್ಲೂ ಕೂಡ ನಿಮಗೆ ಇದು ಸಿಗ್ತವೆ ಇನ್ಫಾರ್ಮೇಶನ್. ಇನ್ನು ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ UPSC ಅಲ್ಲಿ ಬಹುತೇಕ ಎಕ್ಸಾಮ್ಸ್ ಅಲ್ಲಿ ಕ್ವಶನ್, ಪ್ರಿಲಿಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಬಹುತೇಕ ಕ್ವಶನ್ಸ್ಗಳು ಬಂದೇ ಬರ್ತವೆ ಇದರಲ್ಲಂತೂ. ಆ ಜಿಯೋಗ್ರಫಿ ಪಾಯಿಂಟ್ ಆಫ್ ಇಂದ ನೀವು ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ವಶನ್ಸ್ಗಳ ಸಂಖ್ಯೆನೂ ಕೂಡ ಇದರಿಂದ ಜಾಸ್ತಿ ಆಗಿದೆ ಪ್ರಿಲಿಮ್ಸ್ ಅಲ್ಲಿ, ಹೌದಲ್ಲ? ಸೊ ಮೇನ್ಸ್ ಅಲ್ಲೂ ಕೂಡ ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ ಯಾವುದು? ಕ್ಲಾಸ್ 11 ಅಲ್ಲಿ 2 ಟೆಕ್ಸ್ಟ್ ಬುಕ್ ಬರ್ತವೆ. ಸೊ NCERT ಅಲ್ಲಿ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಸೊ PUC ಬುಕ್ಸ್ ಅನ್ನು ಕೂಡ ಸ್ಟೇಟ್ ಸಿಲೆಬಸ್ ಕೂಡ ತಗೋಬಹುದು. DSCRT ಟೆಕ್ಸ್ಟ್ ಬುಕ್ ತಗೊಂಡು ಅಂದ್ರೆ ಕನ್ನಡ ಮೀಡಿಯಂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಫಿಸಿಕಲ್ ಜಿಯೋಗ್ರಫಿನ ಕವರ್ ಮಾಡಿರ್ತಾರೆ ಇಲ್ಲಿ. ಇನ್ನು ಇಂಡಿಯಾ ಫಿಸಿಕಲ್ ಎನ್ವೈರನ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಈ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೊಳ್ತಾ ಹೋಗ್ಬೋದು ಕ್ಲಾಸ್ 11 ಅಲ್ಲಿ. ಕ್ಲಾಸ್ 12 ಅಲ್ಲಿ ಸೊ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ,
ಸೊ NCERT ಅಲ್ಲಿ ಸಿಗುತ್ತೆ ನಿಮಗೆ. ಅದೇ ತರ ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ, ಇದು ಕೂಡ ಜಿಯೋಗ್ರಫಿ, ಇದು ಕೂಡ ಕ್ಲಾಸ್ 12 ಅಲ್ಲಿ ಸಿಗುತ್ತೆ. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ತಾನೆ, ಮೇನ್ಸ್ ಅಲ್ಲೂ ಕೂಡ ಕೇಳ್ತಾನೆ. ಹಾಗಾಗಿ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಇಷ್ಟು NCERT PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಕಂಪಲ್ಸರಿ ನೀವು ಓದಲೇಬೇಕಾಗುತ್ತೆ. ಸೊ ಕ್ಲಿಯರ್. ಇದ್ರ ಜೊತೆಗೆ ಅಡಿಷನಲ್ ಆಗಿ ನಾವು ಏನು ಓದಬೇಕಾಗತ್ತೆ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಸರ್ಟಿಫಿಕೇಟ್ ಫಿಸಿಕಲ್ ಅಂಡ್ ಹ್ಯೂಮನ್ ಜಿಯೋಗ್ರಫಿ, ಇದನ್ನ ಯಾರು ಬರೆದಿರೋದು? ಗೋಚೆಂಗ್ ಲಿಯಾಂಗ್ ಅಂತ. ಸೊ ಗೋಚೆಂಗ್ ಲಿಯಾಂಗ್ ಪ್ರತಿಯೊಬ್ಬರು ಕೂಡ UPSC ಪ್ರಿಪೇರ್ ಆಗೋ ರೆಫರೆನ್ಸ್ ಅನ್ನು ತಗೊಳ್ತಾರೆ. NCAG ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನ ಓದಿ, ಇದನ್ನ ನೋಟ್ಸ್ ಕೂಡ ನಿಮಗೆ ಅಪ್ಡೇಟ್ ಮಾಡೋದ್ರಿಂದ ಕನ್ನಡದಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ನಿಮಗೆ ಕ್ಲಾಸಲ್ಲೇ ಡಿಸ್ಕಸ್ ಮಾಡ್ತೀವಿ. ಸೊ ಕ್ಲಿಯರ್. ಇದ್ರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ ಬೈ ಸವೀಂದ್ರ ಸಿಂಗ್ ಅವ್ರದ್ದು, ಅದರಲ್ಲೂ ಕೂಡ ಈ ಸವೀಂದ್ರ ಸಿಂಗ್ ಅವ್ರ ಬುಕ್ಸ್ ಅಲ್ಲಿ ಫಿಸಿಕಲ್ ಜಿಯೋಗ್ರಫಿಗೆ ಯಾವುದು ಜಿಯೋಮಾರ್ಫಾಲಜಿ ಪಾಯಿಂಟ್ ಅಲ್ಲಿ ಏನು ಬರುತ್ತಲ್ಲ ಜಿಯೋಮಾರ್ಫಾಲಜಿಗೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಾದ್ರೆ ಡಾಕ್ಟರ್ ರಂಗನಾಥ್ ಬುಕ್ಸ್ ಜಿಯೋಗ್ರಫಿಗೆ ಯಾವುದು ಡಾಕ್ಟರ್ ರಂಗನಾಥ್ ಫಿಸಿಕಲ್ ಜಿಯೋಗ್ರಫಿ ಬುಕ್ಸ್ ಅಲ್ಲಿ ರೆಫರೆನ್ಸ್ ತಗೋಬಹುದು ಕನ್ನಡದಲ್ಲಿ, ಅದು ನಿಮ್ಗೆ ಡಾಕ್ಟರ್ ರಂಗನಾಥ್ ಅವ್ರದ್ದು ಜಿಯೋಗ್ರಫಿಗೆ ಹೆಲ್ಪ್ ಆಗುತ್ತೆ. ಅದು ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಈ ಮೂರಕ್ಕೂ ಕೂಡ ಡಾಕ್ಟರ್ ರಂಗನಾಥ್ ಟೆಕ್ಸ್ಟ್ ಬುಕ್ ನ ತಗೋಬಹುದು ನಾವಿಲ್ಲಿ. ಪ್ಲಸ್ DSRT ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೋಬಹುದು. ಇನ್ನು ಕ್ಲೈಮೆಟಾಲಜಿಗೆ DS ಲಾಲ್ ಅವ್ರ ಟೆಕ್ಸ್ಟ್ ಬುಕ್ ನ ತಗೊಳ್ಬೇಕಾಗುತ್ತೆ ನೀವು. ಓಸೋನೋಗ್ರಫಿಗೆ ಶರ್ಮಾ ಅಂಡ್ ವಡಾಲ್ ಅನ್ನೋ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಇಷ್ಟು ಕೂಡ ಫಿಸಿಕಲ್ ಮತ್ತೆ ಫಿಸಿಕಲ್ ಜಿಯೋಗ್ರಫಿ, ಕ್ಲೈಮೆಟಾಲಜಿ, ಓಷನೋಗ್ರಫಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ಇಂಡಿಯನ್ ಜಿಯೋಗ್ರಫಿಗೆ ಯಾವ್ದು ರೆಫರೆನ್ಸ್ ತಗೊಳ್ತಾ ಹೋಗ್ಬೇಕಾಗುತ್ತೆ, ಯಾವ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೋಬೇಕಾಗುತ್ತೆ, NCERT ಆಲ್ರೆಡಿ ಓದಿರ್ತೀರ. ಪ್ಲಸ್ ಅಡಿಷನಲ್ ಆಗಿ ಟೆಕ್ಸ್ಟ್ ಬುಕ್ಗಳು ಬಂದಾಗ ಜಿಯೋಗ್ರಫಿ ಆಫ್ ಇಂಡಿಯಾ ಯಾವ DR ಕುಲ್ಲಾರ್ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ, ಅಥವಾ ಮಜೀದ್ ಹುಸೇನ್ ಬುಕ್ಸ್ ಕೂಡ ಸಿಗುತ್ತೆ. ಮಜೀದ್ ಹುಸೇನ್ ನಿಮಗೆ ಹ್ಯೂಮನ್ ಜಿಯೋಗ್ರಫಿಗೆ ಬೆಸ್ಟ್ ಅನ್ಸುತ್ತೆ, ಇದು ಕುಲ್ಲಾರ್ ಬಂದು ಇಂಡಿಯನ್ ಜಿಯೋಗ್ರಫಿಗೆ ಹೆಲ್ಪ್ ಆಗುತ್ತೆ. ಇನ್ನು ಎಕನಾಮಿಕ್ ಅಂಡ್ ಸೋಷಿಯಲ್ ಜಿಯೋಗ್ರಫಿಗೆ ಬಂದಾಗ ನಿಮಗೆ ರೂಪಾ ಪಬ್ಲಿಷರ್ ಅವ್ರದ್ದು ಒಂದು ಎಕನಾಮಿಕ್ ಅಂಡ್ ಸೋಷಿಯಲ್ ಜಿಯೋಗ್ರಫಿ ಸಿಂಪ್ಲಿಫೈ ಮಾಡಿರುವಂಥ ಬುಕ್ ಸಿಗುತ್ತೆ, ಅದನ್ನ ಬೈ ಮಾಡ್ಕೊಳ್ಳಿ. ನಾವು ಜಿಯೋಗ್ರಫಿ ಕ್ಲಾಸ್ ಮಾಡ್ಬೇಕ್ರೆ ಇವೆಲ್ಲನೂ ಕೂಡ ಹ್ಯಾಡ್ ಆನ್ ಮಾಡಿ ಕ್ಲಾಸ್ ಮಾಡ್ತಿರ್ತೀವಿ, ಕನ್ನಡ ಮೀಡಿಯಂವರೆಗೆ ಇದು ಹೆಲ್ಪ್ ಆಗುತ್ತೆ. ಅಡಿಷನಲ್ ಬುಕ್ಸ್ ಹಾಕೊಂಡು ತಗೊಂಡು ಓದ್ಬೋದು, ಗೊತ್ತಿಲ್ಲ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಇನ್ಸ್ಟಿಟ್ಯೂಟ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಹೇಳ್ಕೊಡುತ್ತೆ, ಯಾರು ಇಲ್ಲಿ ಕ್ಲಾಸಿಗೆ ಬರ್ತಿರ್ತಾರೆ ಅವ್ರಿಗೆ. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ನಿಮಗೆ ಅಟ್ಲಾಸ್ ಅನ್ನ ಬೈ ಮಾಡ್ಕೋಬೇಕಾಗುತ್ತೆ, ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನ ಬೈ ಮಾಡ್ಕೋಬೇಕಾಗುತ್ತೆ. ಇನ್ನು ಜಿಯೋಗ್ರಫಿ ಆಫ್ ಪಾಪ್ಯುಲೇಷನ್, ಸೊ ನಿಮಗೆ ಎಕ್ಸಾಮಲ್ ಕ್ವಶನ್ಸ್ ಇದ್ದೇ ಇರ್ತದೆ. ಇದ್ರ ಮೇಲಂತೂ RC ಚಂದನ್ ಟೆಕ್ಸ್ಟ್ ಬುಕ್ ಇದೆ ನಿಮಗೆ, RC ಚಂದನ್ ಅವರು ಬರೆದಿರುವಂತಹ ಪುಸ್ತಕ ಜಿಯೋಗ್ರಫಿ ಆಫ್ ಪಾಪ್ಯುಲೇಷನ್, ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಕೂಡ ಜಿಯೋಗ್ರಫಿಗೆ ಮೈನ್ಸ್ ಅಲ್ಲಿ ಓದಬೇಕಾಗಿರೋದು. ಜೊತೆಗೆ ಇವೆಲ್ಲನೂ ಕೂಡ ಪ್ರಿಲಿಮ್ಸ್ ಅಲ್ಲೂ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಆಗಿದ್ರೆ ಇಲ್ಲಿ ಬರೋದು ಒಂದು ಇತಿಹಾಸ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಕಲ್ಚರ್ ಪಾರ್ಟ್ ಬರುತ್ತೆ, ವರ್ಲ್ಡ್ ಹಿಸ್ಟ್ರಿ ಬರುತ್ತೆ, ಇಂಡಿಯನ್ ಸೊಸೈಟಿ ಬರ್ತಾ ಇದೆ, ಫಿಸಿಕಲ್ ಜಿಯೋಗ್ರಫಿ ಬರ್ತಾ ಇದೆ, ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಬರ್ತಾ ಇದೆ, ಇಂಡಿಯನ್ ಜಿಯೋಗ್ರಫಿ ಕೂಡ ಬರ್ತಾ ಇದೆ. ಇಷ್ಟು ಕೂಡ GS1 ಪೇಪರ್ ಅಲ್ಲಿ ಬರುವಂತದ್ದು UPSC ಅಲ್ಲಿ. ಸೊ ನಮಗೆ ಇಲ್ಲಿ GS1 ಅಲ್ಲಿ ಏನು ಬರುತ್ತೆ ಅಂತ ನೋಡಿದ್ವಿ. GS1 ಅಲ್ಲಿ ಬರುವಂತಹ ಸಬ್ಜೆಕ್ಟ್ಗಳಿಗೆ ಯಾವ ಟೆಕ್ಸ್ಟ್ ಬುಕ್ಗಳನ್ನ ರೆಫರೆನ್ಸ್ ತಗೋಬೇಕು ಅಂತ ಕೂಡ ಹೇಳಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಪೇಪರ್ 2ಗೆ ಯಾವ್ದನ್ನ ಓದ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಕ್ಲಿಯರ್. ಜೊತೆಗೆ ಈ ಒಂದು UPSC ಜರ್ನಿಗೆ NCC ಕಡೆಯಿಂದಲೂ ಕೂಡ ಒಂದು ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕನ್ನಡ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ಕೂಡ ಕ್ಲಾಸ್ ಇರುತ್ತೆ. ಇದನ್ನ ಒಂದು ನಾವು ಡಿಫ್ರೆನ್ಸ್ ಏನ್ ಮಾಡಿದೀವಿ ಅಂತಂದ್ರೆ UPSC ಪ್ಲಸ್ KPSC ಎರಡನ್ನೂ ಕೂಡ ಮರ್ಜ್ ಮಾಡಿ ಒಂದು ಬ್ಯಾಚ್ ಅನ್ನ ಮಾಡ್ತೀವಿ. ಯಾಕಂದ್ರೆ ಯಾರು KPSC ಓದ್ತಾ ಇರ್ತಾರೋ ಅಥವಾ UPSC ಓದ್ತಿರ್ತಾರೋ ಇವ್ರಿಗೆ ನಿಯರ್ಲಿ 70% ಸಿಲೆಬಸ್ ಸೇಮ್ ಇರುತ್ತೆ UPSC ಪ್ಲಸ್ KPSC ಅಲ್ಲಿ. ಒಂದು 20 to 30% ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ನಿಮಗೆ UPSC ಪ್ರಿಪೇರ್ ಆಗಿದ್ರೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಎಕನಾಮಿ, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್, ಇಷ್ಟು ಮಾತ್ರ ಎಕ್ಸ್ಟ್ರಾ ಓದಬೇಕಾಗುತ್ತೆ ರೀ. ಅದೇ ತರ KPSC ಓದಿತ್ತು ಅಂದ್ರೆ UPSCಗೆ ನಿಮಗೆ ಯಾವುದೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಆಗ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಆಗ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ಗಳು ಆಗ್ಬೋದು, ಇವನ್ನ ಎಕ್ಸ್ಟ್ರಾ ಓದಬೇಕಾಗುತ್ತೆ. ಹಾಗಾಗಿ ನಿಯರ್ಲಿ GS ಪೇಪರ್ ಎಲ್ಲ 70% ಸೇಮ್ ಇರೋದ್ರಿಂದ ಎರಡನ್ನ ಮರ್ಜ್ ಮಾಡಿ ನಾವೆಲ್ಲ ಬ್ಯಾಚ್ ಅನ್ನ ಮಾಡ್ತಿದೀವಿ UPSC ಪ್ಲಸ್ KPSC. ಏನಕ್ಕೆ ಅಂದ್ರೆ ಈ ಸಲ ಮಾಕ್ ಇಂಟರ್ವ್ಯೂ ನಿಮ್ KSL ಸೆಲೆಕ್ಷನ್ ಆಗಿ ಮೆಜಾರಿಟಿ ಮೆಂಬರ್ಸ್ UPSC ನ ಕ್ರಾಕ್ ಮಾಡಿದವರು, UPSC ಪ್ರಿಪೇರ್ ಆದವರೇ ಆಗಿದ್ದಾರೆ. ಸೊ ಯಾರು UPSC ಪ್ರಿಪೇರ್ ಆಗ್ತಾ ಇದ್ರು ಅವರು ಪ್ರಿಲಿಮ್ಸ್ ಅಲ್ಲಿ ಕ್ಲಿಯರ್ ಮಾಡಿ, ಮೇನ್ಸ್ ಕ್ಲಿಯರ್ ಮಾಡಿ ಹೋಗಿ ಇಂಟರ್ಗೆ ಅಪೇರ್ ಆಗ್ತಿದ್ದಾರೆ KS ಮೈನ್ಸ್. ಹಾಗಾಗಿ UPSC ಓದ್ತಿದ್ರೆ KS ಬರೆದಾಗ ಆಗುತ್ತೆ, KS ಓದ್ತಿದ್ರೆ UPSC ಕೂಡ ಬರಿಬಹುದು. ಹಾಗಾಗಿ ಅದನ್ನ ಪ್ಲಾನ್ ಮಾಡಿನೇ ಎರಡನ್ನೂ ಮರ್ಜ್ ಮಾಡಿ ಒಂದು ಬ್ಯಾಚ್ ಅನ್ನ ಮಾಡ್ತಿದೀವಿ. ಇದು 12 months ಕೋರ್ಸ್ ಆಗಿರುತ್ತೆ. ಹೈಲಿ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸ್ಗಳು ನಿಮಗೆ ಕ್ಲಾಸ್ ತಗೊಳ್ತಾ ಬರ್ತಾರೆ. ಪ್ರತಿದಿನನೂ ಕೂಡ ಕ್ಲಾಸ್ ಇರುತ್ತೆ. ಮತ್ತೆ ಮೈನ್ಸ್ ಮತ್ತೆ ಪ್ರಿಲಿಮ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸ್ ಕೊಟ್ಟು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ 1-to-1 ಮೆಂಟರ್ಶಿಪ್ ಕೂಡ ಸಿಗ್ತಾ ಬರುತ್ತೆ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಪ್ರಾಕ್ಟೀಸ್ ಇರುತ್ತೆ. ಆ ಥರ UPSC ಪ್ಲಸ್ KPSC ಎರಡೂ ಸಿಲೆಬಸ್ ಕವರ್ ಆಗಿಬಿಡ್ತೀವಿ. ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಬೇರೆ ಬೇರೆ ಬರೆಯೋದು ಕೂಡ ನೀವು ಬರೀಬಹುದು. ಇದಕ್ಕೆ ಸಿಲೆಬಸ್ ಬೇಕು ಅದೆಲ್ಲ ಮಾಡ್ಕೊಟ್ಟಿರ್ತೀವಿ. ಸ್ಟಡಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿರ್ತೀವಿ. ಟಾಪಿಕ್ ವೈಸ್ ಟೆಸ್ಟ್ ಸೀರೀಸ್ ಅನ್ನ ಕೊಟ್ಟಿರ್ತೀವಿ.
ಫುಲ್ ಲೆಂತ್ ಟೆಸ್ಟನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. ಡೈಲಿ ಆನ್ಸರ್ ರೈಟಿಂಗ್ ಇರ್ತಾ ಹೋಗುತ್ತೆ. ಮತ್ತು ನೀವು ಪರ್ಫಾರ್ಮೆನ್ಸ್ನ ರಿವ್ಯೂ ಮಾಡಿ ನೀವು ಏನನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಅಂದರೆ ನೀವು ಎಂಟರ್ ಜಿಯೋಗ್ರಫಿ ವೀಕ್ ಇರಲ್ಲ. ಎಕನಾಮಿ ಅಂತಂದರೆ ಎಕನಾಮಿನಲ್ಲಿ ವೀಕ್ ಇರಲ್ಲ. ಯಾವುದೋ ಒಂದು ಪಾರ್ಟಲ್ಲಿ ಯಾವುದೋ ಒಂದು 1 or 2 ಯೂನಿಟಲ್ಲಿ ವೀಕ್ ಇರ್ತೀರಾ, ನೀವು ಅದನ್ನು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಆ ವಿಷಯನ, ಅದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹೇಳೋದ್ರಿಂದ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಅಡ್ಮಿಷನ್ ಓಪನ್ ಆಗಿದೆ. ಮೇ ಮಂತಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಯಾರು ಅರ್ಲಿ ಬರ್ತೀರಾ, ಬೇಗ ಬಂದು ಜಾಯ್ನ್ ಆಗ್ತೀರಾ ಅವ್ರಿಗೆ 20% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು NCC ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ 2 ಏನೇನು ಓದಬೇಕು UPSC ಮೇನ್ಸ್ಗೆ ಅದನ್ನು ಡಿಸ್ಕಸ್ ಮಾಡೋಣ. ನಮಸ್ಕಾರ.